ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ಸ್ಟುಡಿಯೋ. ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಸೀಸನ್ 11ನ ಕಂಟೆಸ್ಟೆಂಟ್ ಆದಂತಹ ಭವ್ಯ ಗೌಡ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಆ್ಯಂಡ್ ಈಗ ಭವ್ಯ ಗೌಡ ಅವರ ಕ್ಲೋಸ್ ಫ್ರೆಂಡ್ಸ್ ಆದಂತಹ 3 ಜನ ಕಂಟೆಸ್ಟೆಂಟು ಬಿಗ್ ಬಾಸ್ ಸೀಸನ್ 12ಅಲ್ಲೂ ಸಹ ಕಾಣಿಸ್ಕೊಳ್ತಿದ್ದಾರೆ. ಹಾಗಿದ್ರೆ ಆ ಕಂಟೆಸ್ಟೆಂಟ್ ಯಾರಿರ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ದೀರೋ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಬೇರೆ ರೀತಿನೇ ನಡೆಯುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ದ ಮೇನ್ ಪಿಲ್ಲರ್ ಆದಂಥವರೇ ಈ ಸತಿ ಬಿಗ್ ಬಾಸ್ ಅನ್ನು ನಡೆಸ್ಕೊಡ್ತಿಲ್ಲ. ಸೊ ಈ ಕಾರಣಕ್ಕಾಗಿ ಬಿಗ್ ಬಾಸ್ ಹಿಟ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ ಹೇಳೋದಕ್ಕಾಗಲ್ಲ. ಸಾಕಷ್ಟು ಜನ ಹೇಳ್ತಿದ್ದು ಒಂದೇ, ನಾವು ನಮ್ಮ ಕಿಚ್ಚ ಸುದೀಪ್ಗೋಸ್ಕರ ಮಾತ್ರ ಈ ಬಿಗ್ ಬಾಸ್ ಸೀಸನ್ ನೋಡ್ತಿದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ರು. ಬಿಗ್ ಬಾಸ್ ಶುರು ಆದಾಗ್ಲಿಂದನೂ ಸತತ 11 ವರ್ಷಗಳ ಕಾಲ ಬಿಗ್ ಬಾಸ್ನ ನಡೆಸ್ಕೊಂಡ್ ಬಂದಿದ್ರು ನಮ್ಮ ಕಿಚ್ಚ ಸುದೀಪ್ ಅವರು. ಸೊ ಬಿಗ್ ಬಾಸ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಈ ವಾರ ಬಂದು ಯಾರಿಗೆ ಕ್ಲಾಸ್ ತಗೋತಾರೆ, ಹೇಗೆ ನಡೆಸ್ಕೊಂತಾರೆ, ಕಿಚ್ಚನ ಪಂಚಾಯಿತಿ ಆಗಿರ್ಬೋದು, ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಆಗಿರ್ಬೋದು, ಎಲ್ಲವನ್ನು ಹೇಗೆ ನಡೆಸ್ಕೊಡ್ತಾರೆ ಅಂತ ನೋಡೋದಕ್ಕೆ ಸಾಕಷ್ಟು ಜನ ಕಾಯ್ತಿದ್ರು. ಸೊ ಕಂಟೆಸ್ಟೆಂಟ್ಗಳಿಗೋಸ್ಕರ ಬಿಗ್ ಬಾಸ್ನ ನೋಡ್ತೀವಿ ಅನ್ನೋದಕ್ಕಿಂತ ಇಲ್ಲಿ ಕಿಚ್ಚ ಸುದೀಪ್ಗೋಸ್ಕರ ಬಿಗ್ ಬಾಸ್ನ ನಾವು ನೋಡ್ತಿದ್ದೀವಿ ಅಂತ ಹೇಳ್ತಿದ್ದವರೇ ಜಾಸ್ತಿ. ಸೊ ಈ ಕಾರಣಕ್ಕಾಗಿ ಈ ಬಾರಿ ಕಿಚ್ಚ ಸುದೀಪ್ ಅವರು ಈ ಒಂದು ಸೀಸನ್ನ ನಡೆಸ್ಕೊಡೋದಿಲ್ಲ, ಇದೇ ನನ್ನ ಲಾಸ್ಟ್ ಸೀಸನ್ ಅಂತ ಹೇಳಿ ಟ್ವೀಟ್ ಮಾಡಿದಾಗ್ಲಿಂದನೂ ಸಹ ಇನ್ನು ಮುಂದೆ ನಾವು ಬಿಗ್ ಬಾಸ್ನ ನೋಡೋದೇ ಬಿಟ್ಬಿಡ್ತೀವಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು. ಸೊ ಈ ಕಾರಣಕ್ಕಾಗಿ ಕಿಚ್ಚ ಸುದೀಪ್ ಅವರ ಜಾಗಕ್ಕೆ ಯಾರು ಬರ್ತಾರೋ ಏನೋ. ಸೊ ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ಟು ಕಂಟೆಸ್ಟೆಂಟ್ಗಳ ಕಡೆ ಈ ಒಂದು ಟೀಮ್ ಅವರು ತುಂಬಾನೇ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕಂಟೆಸ್ಟೆಂಟ್ಗಳು ಹಿಂಗೆ ಫೇಸ್ ವ್ಯಾಲ್ಯೂ ಎಲ್ಲ ಕಡಿಮೆ ಇರುವಂತವ್ರು ಬಂದ್ರೆ ಈ ಬಾರಿ ಬಿಗ್ ಬಾಸ್ ಫ್ಲಾಪ್ ಆಗೋದಂತೂ ಖಂಡಿತವಾಗ್ಲೂ ನಿಜ. ಸೊ ಈ ಕಾರಣಕ್ಕಾಗಿ ಫೇಸ್ ವ್ಯಾಲ್ಯೂ ಜಾಸ್ತಿ ಇರುವಂತಹ ಕಂಟೆಸ್ಟೆಂಟ್ಗಳನ್ನೇ ಬಿಗ್ ಬಾಸ್ ಸೀಸನ್ 12ಗೆ ಕಂಟೆಸ್ಟೆಂಟ್ಗಳನ್ನಾಗಿ ಹುಡುಕ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಎಸ್, ಕಿಚ್ಚ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ 11 ನಡಿಬೇಕಾದ್ರೆ ಟ್ವೀಟ್ ಮಾಡಿ ಹೇಳ್ಬಿಟ್ಟಿದ್ರು, ಇದೇ ನನ್ನ ಲಾಸ್ಟ್ ಸೀಸನ್ ಅಂತ ಹೇಳಿ. ಆ್ಯಕ್ಚುಲಿ 10 ಸೀಸನ್ನೇ ಅವರು ಲಾಸ್ಟ್ ಮಾಡಬೇಕಾಗಿತ್ತು. ಬಟ್ ಚಾನಲ್ ಅವರು ಒಂದಿಷ್ಟು ಜನ ಹೋಗಿ ಕನ್ವಿನ್ಸ್ ಮಾಡಿದ್ರಿಂದ ಇದೊಂದು ಸೀಸನ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಆ ಒಂದು ಸೀಸನ್ನ ಮಾಡ್ಕೊಡೋದಕ್ಕೆ ಒಪ್ಕೊಂಡಿದ್ರು. ಈ ಬಾರಿಯ ಬಿಗ್ ಬಾಸ್ ಸೀಸನ್ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ಗಳನ್ನು ನೋಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಯಾವುದೇ ಸೀಸನಲ್ಲೂ ನಡೆದೇ ಇರೋಂತಹ ಘಟನೆಗಳೆಲ್ಲ ಈ ಸೀಸನಲ್ಲಿ ನಡೆದೋಗಿತ್ತು. ಲೈಕ್ ಸ್ಟಾರ್ಟಿಂಗ್ 2 ವೀಕ್ಸ್ ಅಂತೂ TRP ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗೋಗಿತ್ತು. ಲಾಯರ್ ಜಗದೀಶ್ ಹಾಗೆ ರಂಜಿತ್ ಅವರು ಇರೋವರೆಗೂ ಅವ್ರು ಮಾಡ್ತಿದ್ದಂತಹ ತಂಟೆ ತರಲೆ ಎಲ್ಲವನ್ನೂ ಸಹ ನೋಡೋದಕ್ಕೆ ಜನ ಕಾಯ್ಕೊಂಡು ಕೂತಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ರೀತಿ ಬಿಗ್ ಬಾಸ್ ನಡ್ಕೊಂಡು ಹೋಗ್ತಿತ್ತು. ಬಟ್ ಒಂದು 2 ವಾರ ಆದಮೇಲೆ ಲಾಯರ್ ಜಗದೀಶ್ ಅವರು ಹಾಗೆ ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಒಂಥರ ಆಡಿಯನ್ಸ್ ಕಂಪ್ಲೀಟ್ ನಿಲ್ಲಾಗೋದ್ರು ಅಂತಲೇ ಹೇಳ್ಬೋದು. ಯಾರು ಸಹ ಅಷ್ಟೊಂದು ಇಂಟ್ರೆಸ್ಟಿಂದ ಬಿಗ್ ಬಾಸನ್ನು ನೋಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅಂಥ ಕಂಟೆಂಟು ಸಹ ಯಾರು ಕೊಡ್ತಿರ್ಲಿಲ್ಲ ಜನಗಳಿಗೆ. ಲೈಕ್ ಜನಗಳು ಇಷ್ಟಪಟ್ಟು ನೋಡೋ ರೀತಿ ಕಂಟೆಂಟ್ಗಳನ್ನ ಯಾರು ಸಹ ಕೊಡ್ತಿರ್ಲಿಲ್ಲ. ಸೊ ಈ ಕಾರಣಕ್ಕಾಗಿ TRP ಕೂಡ ತುಂಬಾ ನಿಲ್ಲಾಗೋಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಹನುಮಂತು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹನುಮಂತು ಅವ್ರನ್ನ ಪರ್ಸ್ನಲ್ ಆಗಿ ಇಷ್ಟಪಟ್ಟು ಹನುಮಂತು ಅವ್ರಿಗೋಸ್ಕರ ನೋಡೋದಕ್ಕೆ ಬಿಗ್ ಬಾಸ್ನ ನೋಡ್ತಿದ್ರು. ಬಟ್ ಹನುಮಂತು ಅವ್ರನ್ನೇ 1.5 ಅವರ್ ಅಂತ ತೋರ್ಸೋಕ್ಕೆ ಆಗಲ್ಲ ಅಲ್ವಾ. ಸೊ ಅವಾಗಲೂ ಸಹ ಒಂಥರ ಆಡಿಯನ್ಸ್ ಇನ್ಕ್ರೀಸ್ ಆಗಿದ್ದು ಕಡಿಮೆನೇ ಬಿಗ್ ಬಾಸ್ಗೆ. ಬಟ್ ಈ ರೀತಿ ಒಂದು 50 ಡೇಸ್ವರೆಗೂ ಅರ್ಧ ಬಿಗ್ ಬಾಸ್ ಇದೇ ರೀತಿ ನಡ್ಕೊಂಡೋಯ್ತು. ಬಟ್ 50 ಡೇಸ್ ಆದಮೇಲೆ ನಮ್ಮ ರಜತ್ ಅವರು ಎಂಟ್ರಿ ಕೊಟ್ಟ ಮೇಲೆ ಅಲ್ಲಿ ಒಂಥರ ಪಿಕ್ಚರೇ ಚೇಂಜ್ ಆಗೋಯ್ತು ಅಂತ ಹೇಳ್ಬೋದು. ಮತ್ತೆ ಹಳೆ ಬಿಗ್ ಬಾಸ್ ವಾಪಸ್ ಬಂತು ಅಂತಲೇ ಹೇಳ್ಬೋದು. ಮತ್ತೆ ಬಿಗ್ ಬಾಸ್ಗೆ ಕಂಟೆಂಟ್ ಕೊಡೋದಕ್ಕೆ ನಮ್ಮ ರಜತ್ ಅವರು ಶುರು ಮಾಡಿದರು. ಸೊ ರಜತ್ ಅವರು ಆಡ್ತಿದ್ದಂತಹ ರೀತಿಗೆ ಎಲ್ಲರೂ ಸಹ ಬಿಗ್ ಬಾಸ್ನ ನೋಡೋದಕ್ಕೆ ಮತ್ತೆ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಬಟ್ ಈ ರೀತಿಯಾದಂತಹ ಒಂದಿಷ್ಟು ಕಹಿ ಘಟನೆಗಳಾಗಿರ್ಬೋದು. ಆ್ಯಂಡ್ ಸುದೀಪ್ ಅವರ ತಾಯಿ ನಿಧನರಾಗಿದ್ದು ಸಹ ಈ ಸೀಸನಲ್ಲೇ ಈ ರೀತಿಯಾದಂತಹ ಕಹಿ ಘಟನೆಗಳು ಬಿಗ್ ಬಾಸ್ ಸೀಸನ್ 11ಅಲ್ಲಿ ತುಂಬಾ ಆಯಿತು. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ನಮ್ಮ ಸುದೀಪ್ ಅವರು ಸಹ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಲೈಕ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡ್ತಾರೆ, ಇನ್ನು ಮುಂದೆ ನಾನು ಈ ಬಿಗ್ ಬಾಸನ್ನು ನಡೆಸ್ಕೊಡೋದಿಲ್ಲ, ಈ ಸೀಸನ್ನ ಹೇಗಾದರೂ ಮಾಡಿ ಎಲ್ಲರೂ ಸೇರಿಕೊಂಡು ಹಿಟ್ ಮಾಡೋಣ, ಇದೇ ನನ್ನ ಲಾಸ್ಟ್ ಸೀಸನ್ ಆಗುತ್ತೆ ಅಂತ ಹೇಳಿ ಸುದೀಪ್ ಅವರು ಸಹ ಒಂದು ಟ್ವೀಟನ್ನು ಮಾಡಿದರು. ಅವಾಗಲೂ ಸಹ ಫ್ಯಾನ್ಸ್ಗಳಿಗೆಲ್ಲ ಒಂಥರ ಹಾರ್ಟ್ ಬ್ರೇಕ್ ಆಯಿತು ಅಂತಲೇ ಹೇಳ್ಬೋದು. ಸುದೀಪ್ ಸರ್ ಇನ್ನು ಮುಂದೆ ನಾವು ನೋಡೋದಕ್ಕಾಗಲ್ಲ ಅಂತ. ಲೈಕ್ 11 ಇಯರ್ಸಿಂದ ಒಂದು ಫಾರ್ಮ್ಯಾಟನ್ನು ಫಿಕ್ಸ್ ಮಾಡ್ಕೊಂಡು ಬಂದುಬಿಟ್ಟಿದ್ರಿ. ಸುದೀಪ್ ಸರ್ ಅವರು ಬಂದು ಹಿಂಗಂತಾರೆ, ಸುದೀಪ್ ಸರ್ ಅವರು ಬಂದು ಹೀಗೆ ಮಾತಾಡ್ತಾರೆ ಅಂತ ಹೇಳಿ ನಮಗೆ ನಾವೇ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಬಿಟ್ಟಿರ್ತಾ ಇದ್ರಿ. ನೆಕ್ಸ್ಟ್ ಬರುವಂತಹ ಹೋಸ್ಟ್ ಯಾವ ರೀತಿ ನಡೆಸ್ಕೊಡ್ತಾರೆ ಆ್ಯಂಡ್ ಆ ಹೋಸ್ಟ್ ಯಾರು ಅನ್ನೋದು ಇನ್ನೂ ಸಹ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಮುಂದೆ ಬರುವಂತಹ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 12 ಹೇಗೆ ನಡೆಯುತ್ತೋ ಏನೋ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಕನ್ಫ್ಯೂಷನ್ಸ್ ಇದೆ. ಯಾಕಂದರೆ ಬಿಗ್ ಬಾಸಲ್ಲಿ ಸುದೀಪ್ ಅವ್ರಿಗೋಸ್ಕರನೇ ಬಿಗ್ ಬಾಸ್ನ ನೋಡ್ತಿದ್ದವರೇ ಜಾಸ್ತಿ ಕಂಟೆಸ್ಟೆಂಟ್ಗಳಿಗಿಂತ. ಸೊ ಈಗ ಬಿಗ್
ಬಿಗ್ ಬಾಸ್ ಟೀಮ್ ಅವರು ಕಂಟೆಸ್ಟೆಂಟ್ಗಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕಂಟೆಸ್ಟೆಂಟ್ಗಳಿಗೋಸ್ಕರ ಆದರೂ ಈ ಬಾರಿ ಬಿಗ್ ಬಾಸನ್ನು ನೋಡಬೇಕು ಎಲ್ಲ ಜನಗಳು, ಯಾಕಂದರೆ ಅಲ್ಲಿ ಸುದೀಪ್ ಅವರು ಇಲ್ಲ. ಸೊ ಆ ಕಾರಣಕ್ಕಾಗಿ ಕಂಟೆಸ್ಟೆಂಟ್ಗಳಿಗೋಸ್ಕರ ಕಂಟೆಸ್ಟೆಂಟ್ನ ಇಷ್ಟಪಟ್ಟು ನೋಡಿದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹಿಟ್ ಆಗುತ್ತೆ ಅಂತ ಹೇಳಿ ತುಂಬಾ ಫೇಸ್ ವ್ಯಾಲ್ಯೂ ಇರುವಂತಹ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನು ಬಿಗ್ ಬಾಸ್ ಸೀಸನ್ 12 ಮನೆ ಹೇಗಿರಬೇಕು ಅಂತ ಹೇಳಿ ರಿನೋವೇಷನ್ ವರ್ಕ್ ಎಲ್ಲ ಆಲ್ರೆಡಿ ಶುರುವಾಗೋಗಿದೆ. ಆ್ಯಂಡ್ ಹಾಗೆ ಬಿಗ್ ಬಾಸ್ ಮನೆ ಪಕ್ಕನೇ ಒಂದು ಗೆಸ್ಟ್ ಹೌಸನ್ನು ಸುದೀಪ್ ಅವ್ರಿಗೆ ಕೊಟ್ಟಿರ್ತಾರೆ. ಲೈಕ್ ಅವರು ಬಂದು ಫ್ರೆಶ್ ಅಪ್ ಆಗೋದಕ್ಕೆ ವಾರದ ಎಪಿಸೋಡ್ಗಳಲ್ಲೆಲ್ಲ ನೋಡಿ ಇಡೀ ವಾರದಲ್ಲಿ ಏನೇನಾಯಿತು ಅದನ್ನೆಲ್ಲ ನೋಡಿ ಯಾವ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಬೇಕು, ಯಾವ ಪಾಯಿಂಟ್ಸನ್ನು ಹೈಲೈಟ್ ಮಾಡಬೇಕು ಅಂತೆಲ್ಲ ಹೇಳಿ ಡಿಸ್ಕಸ್ ಮಾಡೋದಕ್ಕೆ ಅಂತಲೇ ಒಂದು ಗೆಸ್ಟ್ ಹೌಸನ್ನು ಕೊಟ್ಟಿದ್ರು. ಸೊ ಆ ಗೆಸ್ಟ್ ಹೌಸನ್ನು ಸಹ ನಮ್ಮ ಸುದೀಪ್ ಅವರು ಈಗ ಆಲ್ರೆಡಿ ಖಾಲಿ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಬಂದಿದೆ. ಸೊ ಈಗ ಮೇನ್ ಪಿಲ್ಲರ್ ಆದಂತಹ ಸುದೀಪ್ ಅವರು ಈ ಸೀಸನ್ ಇರೋದಿಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ನಾನು ಕೂಡ ಸುದೀಪ್ ಸರ್ ಅವರ ದೊಡ್ಡ ಫ್ಯಾನು. ಸೊ ಅವ್ರು ಇರಲ್ಲ ಅಂತ ಅಂದ್ಕೊಳೋದನ್ನೇ ಒಂಥರ ಕಲ್ಪಿಸ್ಕೊಳ್ಳೋಕ್ಕೂ ಸಹ ಆಗ್ತಿಲ್ಲ. ಸೊ ಮೇನ್ ಪಿಲ್ಲರ್ ಆದಂಥವ್ರೆ ಈ ಸೀಸನಲ್ಲಿ ಇರೋದಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಕಂಟೆಸ್ಟೆಂಟ್ಗಳ ಮೇಲೆ ವರ್ಕ್ ಮಾಡ್ತಿರುವಂತಹ ಟೀಮ್ ಅವರು ಈಗ ಆಲ್ರೆಡಿ 3 ಜನ ಕಂಟೆಸ್ಟೆಂಟ್ನ ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಅವ್ರು ಇನ್ನೂ ಒಪ್ಕೊಂಡಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ. ಆಲ್ರೆಡಿ 3 ಜನ ಕಂಟೆಸ್ಟೆಂಟು ಫಿಕ್ಸ್ ಮಾಡಿದ್ದಾರೆ. ಯಾಕೆ ಅಂತಂದರೆ ನಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಯಾವುದೇ ಒಂದು ಸೀಸನನ್ನು ನೋಡಿದ್ರು ಕಲರ್ಸ್ ಕನ್ನಡದ ಚಾನಲ್ನ ಸೀರಿಯಲ್ ಅವರು ಯಾರಾದರೂ ಒಂದು 4 ರಿಂದ 5 ಕಂಟೆಸ್ಟೆಂಟ್ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಸೊ ಆ ಕಾರಣಕ್ಕಾಗಿ ಈಗ ಮುಗಿತಾ ಇರುವಂತಹ ಸೀರಿಯಲ್ಗಳು ಅಂತಂದರೆ ಲಕ್ಷ್ಮೀ ಬಾರಮ್ಮ ಇವಾಗ ಮುಗ್ದೋಗುತ್ತೆ, ಇನ್ನೇನು ಒಂದು ವಾರದಲ್ಲಿ ಆ ಸೀರಿಯಲ್ ಮುಗ್ದೋಗುತ್ತೆ. ಸೊ ಅದರಲ್ಲಿ ಮಾಡಿದಂತಹ ಲಕ್ಷ್ಮಿ ಕ್ಯಾರೆಕ್ಟರ್ ಅವರು ಅಥವಾ ಕೀರ್ತಿ ಪಾತ್ರ ಮಾಡಿದಂಥವರು ಈ ಒಂದು ಸೀಸನ್ನಲ್ಲಿ ಕಂಟೆಸ್ಟೆಂಟ್ ಆಗಿ ಬರುವಂತಹ ಸಾಧ್ಯತೆ ಇದೆ. ಬಟ್ ಬರ್ತಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ವೈಷ್ಣವ್ ಅವರಂತೂ ಬರೋದಿಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಸೊ ವೈಷ್ಣವ್ ಅವರು ಬರುವಂತಹ ಯಾವುದೇ ಸಾಧ್ಯತೆಗಳಿಲ್ಲ. ಆ್ಯಂಡ್ ಇನ್ನು ಮೇಯ್ನಾಗಿ ಇವ್ರು ಬಂದೇ ಬರ್ತಾರೆ ಅನ್ನುವಂತಹ 3 ಕಂಟೆಸ್ಟೆಂಟ್ಗಳು ಯಾರು ಅಂತಂದರೆ ರಾಮಾಚಾರಿ ಸೀರಿಯಲಲ್ಲಿ ರಾಮಾಚಾರಿ ಪಾರ್ಟ್ ಮಾಡ್ತಿರೋಂಥವ್ರು, ಅವರು ಕೂಡ ನಮ್ಮ ಭವ್ಯ ಗೌಡ ಅವ್ರಿಗೆ ತುಂಬಾ ಕ್ಲೋಸ್ ಅವರು. ಸೊ ಅವ್ರು ಬರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಇನ್ನು ನಮ್ಮ ಭವ್ಯ ಗೌಡ ಅವರು ಮಾಡ್ತಿದ್ದಂತಹ ಗೀತಾ ಸೀರಿಯಲಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಟ್ಟಿದ್ದಂತಹ ಧನುಷ್ ಅವರು ಕೂಡ ಈ ಸೀಸನ್ನಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಆ್ಯಂಡ್ ಇನ್ನು ನಮ್ಮ ರಾಮಾಚಾರಿಗೆ ಪಾರ್ಟ್ನರ್ ಆಗಿದ್ದಂತಹ ಚಾರು ಮೌನ ಗುಡ್ಡೆ ಮನೆಯವರು ಕೂಡ ಈ ಸೀಸನ್ನಲ್ಲಿ ಇರ್ತಾರೆ ಅನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಸೊ ಯಾರೆಲ್ಲ ಇನ್ನೂ ಒಪ್ಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ಗಳ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಇವ್ರು ಬರುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನಮ್ಮ ಧನುಷ್ ಅವರು 100 ಜನ್ಮಕ್ಕೂ ಸೀರಿಯಲಲ್ಲಿ ಬ್ಯುಸಿ ಆಗಿದ್ದಾರೆ. 100 ಜನ್ಮಕ್ಕೂ ಸೀರಿಯಲಲ್ಲಿ ಬ್ಯುಸಿ ಆಗಿದ್ರೂ ಸಹ ಅವ್ರು ಬಿಗ್ ಬಾಸ್ಗೆ ಹೇಗೆ ಬರ್ಬೋದು ಅಂತ ಹೇಳಿ ಸಾಕಷ್ಟು ಜನ ಕೇಳ್ಬೋದು. ಬಟ್ ಧನುಷ್ ಅವರನ್ನು ಸಹ ಕಾಂಟ್ಯಾಕ್ಟ್ ಮಾಡಿ ಈ ಸೀಸನ್ಗೆ ಇನ್ವೈಟ್ ಮಾಡಿದ್ದಾರೆ. ಬಟ್ ಬರ್ತಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಇನ್ನು 100 ಜನ್ಮಕ್ಕೂ ಸೀರಿಯಲ್ ಬಗ್ಗೆ ಹೇಳೋದಾದರೆ ಲೈಕ್ ಫಸ್ಟು ವಾರ ಪೂರ್ತಿ ಬರ್ತಿತ್ತು. ಅವಾಗಲೂ ಸಹ ಅದಕ್ಕೆ ಫ್ಯಾನ್ ಬೇಸ್ ಅನ್ನೋದು ಇದ್ದಿದ್ದು ತುಂಬಾ ಕಡಿಮೆ. ಆ್ಯಂಡ್ TRPನಲ್ಲೂ ಕೂಡ ತುಂಬಾ ಹಿಂದೆ ಉಳ್ಕೊಂಡಿತ್ತು. ಸೊ ಅದನ್ನು ಸ್ಯಾಟರ್ಡೆ ಸಂಡೇಸ್ ಎಪಿಸೋಡಲ್ಲಿ ಮಾತ್ರ ಇವಾಗ ಟೆಲಿಕಾಸ್ಟ್ ಮಾಡ್ತಿದ್ದಾರೆ. ಈಗಲೂ ಸಹ ಅದಕ್ಕೆ ಒಂಥರ ಫ್ಯಾನ್ ಬೇಸ್ ಸೆಟ್ ಆಗಿರೋದು ನಿಜಕ್ಕೂ ಕಡಿಮೆನೇ ಇದೆ. ಯಾರೂ ಕೂಡ ನಾವು 100 ಜನ್ಮಕ್ಕೂ ಸೀರಿಯಲ್ ನೋಡಬೇಕು ಅಂತ ಹೇಳಿ ಕುತ್ಕೊಂಡು ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿರೋಂಥವ್ರು ಯಾರು ಸಹ ಇಲ್ಲ. ಸೊ ಈ ಕಾರಣಕ್ಕಾಗಿ ಆ ಸೀರಿಯಲ್ನ ಆದಷ್ಟು ಬೇಗ ಎಂಡ್ ಮಾಡುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಬಿಗ್ ಬಾಸ್ ಶುರುವಾಗೋದು ಇನ್ನು ನಮಗೆ ಸೆಪ್ಟೆಂಬರಲ್ಲಿ. ಸೊ ಅಷ್ಟರಲ್ಲಿ ಈ ಸೀರಿಯಲ್ ಮುಗಿದು ಧನುಷ್ ಅವರು ಆ ಒಂದು ಸೀಸನ್ಗೆ ಎಂಟ್ರಿ ಕೊಡುವಂತಹ ಚಾನ್ಸಸ್ ತುಂಬಾ ಇದೆ. ಸೊ ಈಗ ಬಿಗ್ ಬಾಸ್ ಮನೆಗೆ ಬರ್ತಿರುವಂತಹ 3 ಜನ ಕಂಟೆಸ್ಟೆಂಟು ಯಾರು ಅಂತಂದರೆ ನಮ್ಮ ಧನುಷ್ ಅವರು ಬರ್ಬೋದು, ಹಾಗೆ ರಾಮಾಚಾರಿ ಸೀರಿಯಲ್ನ ಋತ್ವಿಕ್ ಅವರು, ಹಾಗೆ ರಾಮಾಚಾರಿ ಸೀರಿಯಲಲ್ಲಿ ಮಾಡ್ತಿದ್ದಂತಹ ಮೌನಗುಡ್ಡ ಮನೆಯವರು, ಈ 3 ಜನನೂ ಸಹ ಬರುವಂತಹ ಚಾನ್ಸಸ್ ತುಂಬಾ ಇದೆ. ಹಾಗೆ ಕಾಮಿನಿ ಪಾರ್ಟ್ ಮಾಡ್ತಿರುವಂಥವರು ಸಹ 100 ಜನ್ಮಕ್ಕೂ ಸೀರಿಯಲಲ್ಲಿ ಕಾಮಿನಿ ಪಾರ್ಟ್ ಮಾಡ್ತಿರುವಂಥವರು ಸಹ ಬಿಗ್ ಬಾಸ್ ಸೀಸನ್ಗೆ ಬರ್ತಾರೆ ಅನ್ನುವಂತಹ ಅಪ್ಡೇಟ್ ಇದೆ. ಬಟ್ ಇದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಬಟ್ ಇವ್ರು 3 ಜನದ ಹೆಸರು ಮಾತ್ರ ತುಂಬ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಿದೆ. ಸೊ ಈ 3 ಜನದಲ್ಲಿ ಅಂದರೆ ನಮ್ಮ ಧನುಷ್ ಅವರು ರಾಮಾಚಾರಿ ಸೀರಿಯಲಲ್ಲಿ ಇದ್ದಂತಹ ಋತ್ವಿಕ್ ಮತ್ತು ಚಾರು ಅವರು, ಇವ್ರು 3 ಜನದಲ್ಲಿ ಬಿಗ್ ಬಾಸ್ ಮನೆಗೆ ಇವ್ರು 3 ಜನನೂ ಬಿಗ್ ಬಾಸ್ ಮನೆಗೆ ಬಂದರು ಅಂತಂದರೆ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ? ಈ 3 ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ರೀಲ್ಸ್ ಕಂಟೆಸ್ಟೆಂಟ್ಗಳು ಸಹ ಈ ಬಾರಿ ಬಿಗ್ ಬಾಸ್ ಸೀಸನಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಹಾಗಿದ್ರೆ ಈ ರೀತಿ ರೀಲ್ಸ್ ಮಾಡಿಕೊಂಡು ಫೇಮಸ್ ಆಗಿರುವಂತಹ ವ್ಯಕ್ತಿಗಳು ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಬಿಗ್ ಬಾಸ್ ಮನೆಗೆ ಇವ್ರು ಸೂಕ್ತ, ಬಿಗ್ ಬಾಸ್ ಮನೆಗೆ ಇವ್ರು ಬಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಿಗ್ ಬಾಸ್ಗೆ 100% ಎಫರ್ಟ್ಸನ್ನು ಹಾಕಿ ನಮಗೇನು ಕಂಟೆಂಟ್ ಬೇಕೋ ಅದನ್ನು ಇವ್ರು ಕೊಡಬಲ್ಲರು ಅಂತ ನಿಮ್ಗೆ ಅನ್ಸುತ್ತೆ, ಅಂತಹ ಕಂಟೆಸ್ಟೆಂಟ್ಗಳನ್ನ ನೇಮ್ ಸಹ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಆ್ಯಂಡ್ ಹಾಗೆ ಪ್ರತಿ ಸೀಸನಲ್ಲೂ ಒಂದೊಂದು ಫೀಲ್ಡಿಂದ ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಿದ್ರು. ಬಟ್ ಈ ಬಾರಿ ಬಿಗ್ ಬಾಸ್ ಸೀಸನ್ 11ನಲ್ಲಿ ಆ ರೀತಿ ಮಾಡಿರಲಿಲ್ಲ. ಲೈಕ್ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಒಬ್ಬ ಕಂಟೆಸ್ಟೆಂಟ್ ಇರ್ತಿದ್ರು, ವಿ ಜೆಗಳಿರ್ತಿದ್ರು, ಆರ್ ಜೆಗಳಿರ್ತಿದ್ರು, ನ್ಯೂಸ್ ಚಾನಲವ್ರು ಇರ್ತಿದ್ರು. ಸೊ ಈ ರೀತಿ ಬೇರೆ ಬೇರೆ ಫೀಲ್ಡಲ್ಲಿರುವಂತಹ ಒಬ್ಬ ಫೇಸ್ ವ್ಯಾಲ್ಯೂ ಜಾಸ್ತಿ ಇರುವಂತಹ ಜನಗಳಿಗೆ ಜಾಸ್ತಿ ಪರಿಚಯ ಇರುವಂತಹ ವ್ಯಕ್ತಿಗಳನ್ನ ಕಂಟೆಸ್ಟೆಂಟ್ಗಳಾಗಿ ಕರೆಸ್ತಿದ್ರು. ಬಟ್ ಈ ಬಾರಿ ಅದು ಬ್ರೇಕ್ ಆಗಿತ್ತು. ಸೊ ನೆಕ್ಸ್ಟ್ ಸೀಸನಲ್ಲಿ ಅಂದರೆ ಬಿಗ್ ಬಾಸ್ ಸೀಸನ್ 12 ಸೀಸನಲ್ಲಿ ಈ ರೀತಿಯಾದಂತಹ ಕಂಟೆಸ್ಟೆಂಟ್ಗಳು ಯಾರು ಬರಬೇಕು, ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಯಾರು ಬರಬೇಕು, ನ್ಯೂಸ್ ಚಾನಲ್ ಅವ್ರು ಯಾರು ಬರಬೇಕು. ಲೈಕ್ ಅಜಿತ್ ಹನುಮಕ್ಕ ಅವರು ತುಂಬಾ ಟ್ರೆಂಡಿಂಗಲ್ಲಿದ್ದಾರೆ ನಮ್ಮ ದರ್ಶನ್ ಅವರ ವಿಚಾರಕ್ಕಾಗಿ. ಸೊ ಅಂಥ ಟ್ರೆಂಡಿಂಗಲ್ಲಿರುವಂಥ ವ್ಯಕ್ತಿಗಳು ಯಾರು, ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಾಗಿರ್ಬೋದು ಅಥವಾ ನ್ಯೂಸ್ ಬ್ಯಾಕ್ಗ್ರೌಂಡಲ್ಲಾಗಿರ್ಬೋದು ಅಥವಾ ಆರ್ ಜಿಗಳಾಗಿರ್ಬೋದು ಅಥವಾ ವಿ ಜೆಗಳಾಗಿರ್ಬೋದು, ಈ ರೀತಿಯಾದಂತಹ ಕಂಟೆಸ್ಟೆಂಟ್ಗಳು ಯಾರಾದರೂ ಇದ್ದರೆ ಅವ್ರನ್ನೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬೈ ಬೈ.